ಬದಲಾಯಿಸರು. ಈಗ ಮತ್ತೊಂದು ಬದಲಾವಣೆ ಮಾಡ್ತಾಯಿದ್ದಾರೆ 3ನೇ ಸಲ. ಈಗ ಇನ್ನೂ 10 ಜನರು ಒಂದೇ ಸ್ಥಳದಲ್ಲಿ ಹೋಗಿದ್ದೀನಿ, ಅದರಲ್ಲಿ ಯುವತಿಯರಿದ್ದಾರಾ ಅಥವಾ ಸಣ್ಣ ವಯಸ್ಸಿನ ಬಾಲಕಿಯರಿದ್ದಾರಾ ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು 183 ಅಡಿ ಏನಿದೆ ನಡೀತಾ ಇದೆ ಅಂತ. 10 ಜನರು ಒಂದೇ ಕಡೆ ಹೋಗ್ತಿದ್ದೀನಿ, ಅದು ಕೋವಿಡ್ ಸಮಯದಲ್ಲೇ. ಇದು ಒಂದಿಷ್ಟು ಭಾಳ ಗಂಭೀರವಾದ ಪ್ರಶ್ನೆ. ಯಾಕಂದರೆ ಕೋವಿಡ್ ಸಮಯದಲ್ಲಿ ಯಾರೂ ಎಲ್ಲೂ ಹೊರಗೆ ಹೋಗುವಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಹೆಂಗೆ ಬಂದರು ಇವರು, ಅಲ್ಲೇನು ಮಾಡಿದರು ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಈ 10 ಜನ ನಿಜವಾಗಿಯೂ ಒಂದೇ ಸ್ಥಾನದಲ್ಲಿ ಹೋಗ್ತಿದ್ರೆ ಇದು ನಿಶ್ಚಿತವಾಗಿಯೂ ಹೆಗ್ಡೆ ಅವ್ರಿಗೆ ಮತ್ತೊಂದು ಹೊಡೆತು ಬೀಳ್ತದೆ ಅನ್ನೋದು 2 ಮಾತಿಲ್ಲ. ಆದರೆ ಅವೇನೋ ಸಿಗ್ತಾವೆ ಅನ್ನೋಂಥದ್ದು, ಸಿಗ್ತಾವೋ ಬಿಡ್ತಾವೋ ಬೇರೆ ಮಾತು. ಆದರೆ SIT ಮಾತ್ರ ಕನ್ವಿನ್ಸ್ ಆಗಿದೆ, ಹೌದು ಆಗಿರಬಹುದು ಅಂತೇಳಿ. ಅದಕ್ಕೆ ಅದನ್ನೂ ಒಂದು ಪರೀಕ್ಷೆ ಮಾಡೋಂಥದ್ದು. ಕನ್ವಿನ್ಸ್ ಅಂದರೆ ಇಟ್ ಮೀನ್ಸ್ ಇರ್ಬೋದು, ಇಲ್ಲ ಹೋಗಿರ್ಬೋದು, ಆ ಮಾತು ಬೇರೆ. ಆದರೂ ಅದನ್ನು ಒಂದು ನೋಡೋಣ, ಏನು ಸತ್ಯ ಎಷ್ಟು ಬರ್ತದೆ ಅದ್ರೊಳಗೆ, ಸುಳ್ಳು ಎಷ್ಟದ, ಸತ್ಯದ ಎಷ್ಟದ ಅನ್ನೋದು ಜನರಿಗೆ ತೋರಿಸೋ ದೃಷ್ಟಿ ಇಟ್ಕೊಂಡು ನಮ್ಮ SIT ಅವರು ಅದನ್ನು ಕೂಲಂಕುಷ ತನಿಖೆ ಮಾಡ್ಬೇಕಂತ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಇವೆಲ್ಲನೂ ಗಮನಿಸಿದಾಗ ಈ ಚಿನ್ನಯ್ಯ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅನ್ನುವಂಥದ್ದು. ಇದ್ರ ಜೊತೆಗೆ ಇನ್ನೊಂದಿಷ್ಟು ಈ ಚಿನ್ನಯ್ಯನ ಸಹೋದರಿಯನ್ನು ಮತ್ತು 2ನೇ ಹೆಂಡತಿಯನ್ನು ಕರೆದು ಅದು ಮಾತಾಡಿಸ್ತಿದ್ದಾರೆ SIT ಅವರು. ಈ ಸಲ SIT ಜವಾಬ್ದಾರಿ ಭಾಳ ದೊಡ್ಡದಾಗಿಬಿಟ್ಟದ. ಯಾಕಂದ್ರೆ ಹತ್ಯೆಗಳು 1, 2 ಅಲ್ಲ, ಇವು ನೂರಾರು. ಯಾರು ಮಾಡಿದರು, ಯಾಕೆ ಮಾಡಿದರು, ಏನು ಮೋಟಿವ್ ಏನಿತ್ತು ಅವ್ರು